ಸೊ ನಮ್ಮ ದೇವಸ್ಥಾನಕ್ಕೆ ಬಂದಾಗ ನಮ್ಗೆ ಏನೂ ಇರಲಿಲ್ಲ, ಇರೋಕ್ಕೆ ಮನೇನೂ ಇರಲಿಲ್ಲ, ಊಟಕ್ಕೂ ಕಷ್ಟ ಆಯಿತು, ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಹಂಗಾಗಿ ನಾವು ಬರೀ ಕೈಯಲ್ಲಿ ಆಚೆಗೆ ಬಂದ್ರಿ. ನಾವು ಹೊರಗಡೆ ಬರ್ಬೇಕಾದ್ರೆ ನನ್ನವರು ಅಂತ ನಾನು ನೋಡಿದ್ದು ನಮ್ಮ ಸ್ವಾಮೀಜಿಗಳನ್ನ, ನಮ್ಮ ದೇವಸ್ಥಾನನ. ಬನ್ನಿ ಹೇಳ್ಬೇಡಿ, ಹೇಳಿ ಹೇಳಿ ಆಯ್ತು. ಒಂದು ಬೆಂದು ಬಂದಿದ್ರೆ ನಾವು ದೇವ್ರನ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ. ನಮ್ಮನ್ನ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಇವಾಗ ಇರೋದಕ್ಕೆ ಮನೇನು ಕೊಟ್ಟಿದ್ದಾರೆ, ನಮ್ಮ ಮಗಳಿಗೂ ಒಳ್ಳೆ ಕೆಲ್ಸಕ್ಕೂ ದಾರಿ ಕೊಟ್ಟಿದ್ದಾರೆ. ದೇವರು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇವಾಗ ನಾವು ಬರೀ ಕೈನಲ್ಲಿ ಇದ್ದವ್ರನ್ನ ಇವತ್ತು 4 ಜನ ಸಹಾಯ ಮಾಡೋಷ್ಟು ಮಟ್ಟಿಗೆ ನಮ್ಮನ್ನ ನಿಲ್ಸಿದ್ದಾರೆ. ಇಲ್ಲಿ ಬಂದಾಗಿಂದ ನಾವು ತಿನ್ನೋದಕ್ಕೂ ಗತಿ ಇಲ್ದಿರ ಬಂದ್ವಿ. ಅಪ್ಪನ ಪಾದ ಹಿಡ್ಕೊಂಡದ್ಮೇಲೆ ನಮ್ಗೆಲ್ಲ ಒಳ್ಳೇದಾಗಿದೆ. ಇಲ್ಲಿ ಬಂದ್ಮೇಲೆನೆ ನಾವು ಒಳ್ಳೇದಾಗಿದ್ದು. ಇಲ್ಲಿ ಬಂದ್ರೆ ಯಾರು ಕೆಟ್ಟವ್ರು, ಯಾರು ಕೆಟ್ಟದವ್ರೇ ಇಲ್ಲ. ಆ ತರ ನಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ. ನಮ್ಗೆ ಇವಾಗೂ ಕಾಪಾಡ್ತಾನು ಇದ್ದಾರೆ. ಅಷ್ಟು ಒಳ್ಳೇದ್ ಮಾಡಿದ್ದಾರೆ ನಮ್ಗೆ. ನಮ್ ಭಗವಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಕಷ್ಟ ಇತ್ತು, ಎಲ್ರಿಗಿರೋ ಕಷ್ಟನೇ ನಮಗೂ ಇತ್ತು, ಬಟ್ ಎಲ್ರಿಗೂ ಒಳ್ಳೇದಾಗಿದೆ. ನಮ್ಗಂತೂ ಭಗವಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಅವಾಗಿಂದ ಬಿಡ್ದಿರೋ ಸೇವೆ ಮಾಡ್ತಾನೆ ಇದೀವಿ. ಈ ದೇವಸ್ಥಾನದಲ್ಲಿ ನಾವು ಬಂದು ಏನೇ ಒಂದು ಬೇಡಿಕೊಂಡ್ರು ನಂದಕುಮಾರ್ ಅವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಒಳ್ಳೇದಾಗ್ತಾ ಇದೆ. ಇವತ್ತಿನವರೆಗೂ ಒಳ್ಳೇದಾಗ್ತಾ ಇದೆ, ಮುಂದಕ್ಕೂ ಒಳ್ಳೇದಾಗುತ್ತೆ ನಮಗೆ. ಯಾಕಂದ್ರೆ ಬಂದು ನಾವು ನಂಬಿದ್ದೀವಿ, ನಮ್ಗೆ ಒಳ್ಳೇದಾಗ್ತಾ ಇದೆ. ಪವಾಡ ಪುರುಷ ಅಂತ ಹೇಳ್ತಾರೆ ನಾವು ಕಲಿಯುವುದಲ್ಲ ಅಷ್ಟೇ. ನಮಗೆ ಯಾಕಂದರೆ ನಾವು ದೇವಸ್ಥಾನದಲ್ಲಿ ದೇವರು ಬಂದು ಗರ್ಭಗುಡಿಗೆ ನಾವು ಹೋಗಲ್ಲ. ಅಯ್ಯಪ್ಪನಿಂದ ನಮ್ಗೆ ಒಳ್ಳೇದಾಗ್ತದೆ. ಏನೇ ಕೇಳಿದ್ರು ಒಂದು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ, ಒಳ್ಳೆಯ ದಾರಿ ಕೊಡ್ತಾವ್ರೆ. ಹಿಂಗಲ್ಲ, ಹಿಂಗೆ ಹೋಗಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಏನೂ ಇಲ್ಲ, ನಮಗೆ ಊಟಕ್ಕೆ ನಡೆಯೋದು ಕಷ್ಟ ಆಗಿದೆ. ಊಟದ್ದು ಎಲ್ಲ ಒಳ್ಳೇದು ಮಾಡಿದ್ದಾರೆ. ನಮ್ಮ ಅಪ್ಪಾಜಿಯವರು ಹಾಗೆ ಇದ್ದಾರೆ. ಅಪ್ಪಾಜಿನ ಸ್ವಾಮಿಗಳು, ಸ್ಟೇಟ್ ಭಗವಂತ ರೂಪನೇ ಅವರು. ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊತಾರೆ, ನಮ್ಮ ಕಷ್ಟ ಪರಿಹಾರ ಮಾಡ್ತಾರೆ. ನಮ್ಗಾಗಿ ಅವ್ರು ದುಡಿತಾ ಇದ್ದಾರೆ. ಸೊ ಎಲ್ಲರೂ ಬಂದು ಇಲ್ಲಿ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ಅಪ್ಪಾಜಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಸ್ವಾಮೀಜಿ ಬಗ್ಗೆ ಹೇಳೋದಾದ್ರೆ ಕಳಿಸ್ತಾ ಇದ್ದಾರೆ. ಎಲ್ಲರಿಗೂ ಅವ್ರವ್ರ ಕೋರಿಕೆಗಳೇನಿವೆ, ಅವ್ರು ಏನಂತ ಬರ್ತಾರೆ ಅದನ್ನೆಲ್ಲ ಭಗವಂತ ಏನು ಮಾಡ್ತಾನೆ ಅವ್ರಿಗೆ ಅದನ್ನ ನೋಡಿ ಅವ್ರನ್ನ ಯಾವ ರೀತಿ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಆಯಪ್ಪನೆ ಕೊಟ್ಟು ಅವ್ರನ್ನ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಎಷ್ಟು ವರ್ಷದಿಂದ ದೇವಸ್ಥಾನದಲ್ಲಿ ಭಕ್ತಾದಿಯಾಗಿ ಬರ್ತಾ ಇದೆ? 15 ವರ್ಷದಿಂದ ಬರ್ತಾ ಇದೆ. 15 ವರ್ಷದಿಂದ. ಈ ದೇವಸ್ಥಾನ ಇತಿಹಾಸ ಏನು ಹೇಳುತ್ತೆ ಸರ್? ಇದು ದೇವಸ್ಥಾನದಲ್ಲಿ ನಾವು ಬಂದು ಏನೇ ಒಂದು ಬೇಡಿಕೊಂಡ್ರು ನಂದಕುಮಾರ್ ಅವರ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಒಳ್ಳೇದಾಗ್ತಾ ಇದೆ. ಇವತ್ತಿನವರೆಗೂ ಒಳ್ಳೇದಾಗ್ತಾ ಇದೆ, ಮುಂದಕ್ಕೂ ಒಳ್ಳೇದಾಗುತ್ತೆ ನಮಗೆ. ಯಾಕಂದ್ರೆ ಬಂದು ನಾವು ನಂಬಿದ್ದೀವಿ, ನಮ್ಗೆ ಒಳ್ಳೇದಾಗ್ತದೆ. ಯಾವ ರೀತಿ ಒಳ್ಳೇದಾಗಿದೆ ಸರ್ ಇಲ್ಲಿ ಬಂದ ಮೇಲೆ? ತುಂಬ ಚೇಂಜಸ್ ಆಗಿದೆ. ಇಲ್ಲಿ ಬಂದಾಗ ತುಂಬ ಚೇಂಜಸ್ ಆಗಿದೆ. ಅಂದರೆ ನಾವು ಒಳ್ಳೇದು ಕೇಳಬೇಕಾದ್ರೆ ಒಳ್ಳೆತನ ಇಟ್ಕೊಂಡು ಕೇಳಬೇಕು, ಒಳ್ಳೇದು ಮಾಡಿಕೊಡ್ಬೇಕು. ನಂದಕುಮಾರ ಸ್ವಾಮೀಜಿಗಳ ಬಗ್ಗೆ ಅವರೇ ಒಂದು ಪವಾಡ ಪುರುಷ ಅಂತ ಹೇಳ್ತಾರೆ ನಾವು ಕಲಿಯುವುದಲ್ಲ ಅಷ್ಟೇ. ನಮಗೆ ಯಾಕಂದರೆ ನಾವು ದೇವಸ್ಥಾನದಲ್ಲಿ ದೇವರು ಬಂದು ಗರ್ಭಗುಡಿಗೆ ನಾವು ಹೋಗಲ್ಲ. ಅಯ್ಯಪ್ಪನಿಂದ ನಮ್ಗೆ ಒಳ್ಳೇದಾಗ್ತದೆ. ಏನೇ ಕೇಳಿದ್ರು ಒಂದು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನ, ಒಳ್ಳೆಯ ದಾರಿ ಕೊಡ್ತಾವ್ರೆ. ಹಿಂಗಲ್ಲ, ಹಿಂಗೆ ಹೋಗಿ ಹಿಂಗೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ. ಬಂದಂಥ ಭಕ್ತಾದಿಗಳನ್ನ ಮತ್ತು ಮಕ್ಕಳುಗಳನ್ನ ಕೂಡ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದಾರೆ. ಅದೇನು ಅನಿಸ್ತದೆ ಸರ್ ನಮಗೆ? ತುಂಬ ಅದ್ಭುತ ಅನಿಸುತ್ತೆ. ಈಗ ನಾವು ಕಲಿಯುಗದಲ್ಲಿ ಇವೆಲ್ಲ ನೋಡ್ತಾ ಇದ್ದರೆ ಇದೊಂದು ಇದೆಯಾ ಅನ್ನೋದು ನಮಗೆ ಒಂದು ಆಶ್ಚರ್ಯವಾಗಿದೆ. ಇದೆಯಾ ಅನ್ನೋದೇ ನಮಗೆ ಆಶ್ಚರ್ಯವಾಗ್ತಾ ಇದೆ. ಯಾಕೆಂದರೆ ಒಂದು ಎಲ್ಲೂ ಹೋದರೂ ಎಲ್ಲ ಕಡೆ ನೀವು ನೋಡಿದ್ರೆ ಕಮರ್ಷಿಯಲ್ ಆಗಿರ್ತದೆ. ಇಲ್ಲ, ಅದೆಲ್ಲ ಏನಿಲ್ಲ. ದೇವಸ್ಥಾನದಲ್ಲಿ ಅವರೇ ಭಕ್ತರು, ಅವ್ರದ್ದೇ ನಿಜ ಜಾಗ, ಅವ್ರದ್ದೇ. ಯಾರಿಗೂ ರಿಸ್ಟ್ರಿಕ್ಷನಲ್ಲಿ ಏನು ಬೇಕಾದ್ರೂ ನೀವು ಒಂದು ಮಾಡ್ಬೋದು. ದೇವ್ರ ಭಕ್ತಿ ಸಲುವಾಗಿ ನೀವು ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ ಎಲ್ಲ ಯಾಕಂದರೆ ಬಂದಂಥ ಭಕ್ತಾದಿಗಳು ಅವ್ರವ್ರು ಎಲ್ಲ ಕೆಲಸ ತಾವೇ ಖುದ್ದಾಗಿ ಮಾಡ್ತಾರೆ. ಅವ್ರು ಇಲ್ಲಿ ಯಾರೂ ಹೇಳಂಗಿಲ್ಲ. ಅವರು ಬಂದು ನೋಡಿ 70ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಇಲ್ಲಿ ಬಂದು ಇವತ್ತು ಅವ್ರವ್ರ ಭಕ್ತರು ಓನ್ ಇಂಟ್ರೆಸ್ಟಲ್ಲಿ ಬಂದು ಕೆಲಸ ಮಾಡ್ತಾರೆ. ಯಾರೂ ಕರೆದಿಲ್ಲ. ಒಂದು ಗೊತ್ತಾಗಿದ್ದರೆ ಸಾಕು ಬರ್ತಾರೆ. ನಾಳೆ ಇದೇ ಥರ ನಾಳೆ ಒಂದು 10 ಗಂಟೆ ಗಂಟ ಇದೇ ಕಾರ್ಯಕ್ರಮ ನಡೆಯುತ್ತೆ. ಭಾಳ ಅದ್ದೂರಿಯಾಗಿ ನಡೆಯುತ್ತೆ. ತುಂಬ ಒಳ್ಳೆಯದಾಗಿ ಬರೋಂಥ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈ ದೇವಸ್ಥಾನಕ್ಕೆ ಬಂದರೆ ಏನಾಗುತ್ತೆ ಅಂದರೆ ಅವರು ಬಂದು ನಂಬಿಕೆಯಿಂದ ಬರಬೇಕು. ನಂಬಿಕೆ ಶ್ರದ್ಧೆಯಿಂದ ಬಂದು ಏನೈತೆ ಅವ್ರು ಬಂದರೆ ಒಳ್ಳೆಯದಾಗುತ್ತೆ. ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ನೀವು? 20 ವರ್ಷದಿಂದ ಬರ್ತಾ ಇದ್ದೀನಿ. ಈ ದೇವಸ್ಥಾನ ಬಗ್ಗೆ ಏನು ಇತಿಹಾಸ ಇದೆ ಅಂತ? ಭಗವಂತಂದು ಒಳ್ಳೇದು ಮಾಡಿದ 20 ವರ್ಷದಿಂದ ಏನಿಲ್ಲ, ನಮಗೆ ಎಲ್ಲ ಒಳ್ಳೇದಾಗಿದೆ. ಭಗವಂತ ಎಲ್ಲ ಕೊಟ್ಟವ್ರು. ಏನು ಒಳ್ಳೇದಾಗಿದೆ ನಿಮಗೆ? ನಮಗೆಲ್ಲನೂ ಒಳ್ಳೇದು ಮಾಡೋದು ಭಗವಂತ. ಏನೂ ಇಲ್ಲ, ನಮಗೆ ಊಟಕ್ಕೆ ನಡೆಯೋದು ಕಷ್ಟ ಆಗಿದೆ. ಊಟದ್ದು ಎಲ್ಲ ಒಳ್ಳೇದು ಮಾಡಿದ್ದಾರೆ. ಇಲ್ಲಿ ದೇವಸ್ಥಾನ ಅಂತ ತಮ್ಗೆ ಯಾರು ಹೇಳಿದ್ದು? ನಮ್ಮದು ಇಲ್ಲೇ ಕಲ್ಕೆರೆ, ಇಲ್ಲೇ
ಯಾಕಂದ್ರೆ ತಾವು ಮಾತಾಡ್ತಾ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆದರೂ ಭಾವುಕರಾಗ್ತಿದ್ರೆ ಯಾಕೆ? ಇಲ್ಲ ಅದನ್ನು ಭಗವಂತನ ದಯ ಮಾತ್ರ ನಂದಕುಮಾರ ಸ್ವಾಮೀಜಿಯವ್ರ ಬಗ್ಗೆ ಹೇಳೋದಾದ್ರೆ ಒಳ್ಳೇದು ಮಾಡಿದ್ದಾರೆ. ಎಲ್ಲರೂ ನಮಗೆ ಅವರೇ ತಾಯಿ ತಂದೆ ಎಲ್ಲ ಅವರೇ ನಮಗೆ ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಾ ನಾವು ಇದ್ದೀರಾ? ಸುಮಾರು 28-29 ವರ್ಷಗಳಿಂದ ಬರ್ತಾ ಇದ್ದೀವಿ. ನಮ್ ಭಗವಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಕಷ್ಟ ಇತ್ತು, ಎಲ್ರಿಗಿರೋ ಕಷ್ಟನೇ ನಮಗೂ ಇತ್ತು, ಬಟ್ ಎಲ್ರಿಗೂ ಒಳ್ಳೇದಾಗಿದೆ. ನಮ್ಗಂತೂ ಭಗವಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಾವು ಅವಾಗಿಂದ ಬಿಡ್ದಿರೋ ಸೇವೆ ಮಾಡ್ತಾನೆ ಇದೀವಿ. ಭಗವಂತ ನಮ್ಮನ್ನ ಕಾಯ್ತಾ ಇದ್ದಾರೆ. ಇಲ್ಲಿ ಭಗವಂತ ಹೇಗಿದ್ದಾರೋ ನಮ್ಮ ಅಪ್ಪಾಜಿಯವರು ಹಾಗೆ ಇದ್ದಾರೆ. ಅಪ್ಪಾಜಿನ ಸ್ವಾಮಿಗಳು, ಸ್ಟೇಟ್ ಭಗವಂತ ರೂಪನೇ ಅವರು. ಅಷ್ಟು ಚೆನ್ನಾಗಿ ನಮ್ಮನ್ನೆಲ್ಲ ನೋಡ್ಕೊತಾರೆ, ನಮ್ ಕಷ್ಟ ಪರಿಹಾರ ಮಾಡ್ತಾರೆ. ನಮ್ಗಾಗಿ ಅವ್ರು ದುಡಿತಾ ಇದ್ದಾರೆ. ಸೊ ಎಲ್ಲರೂ ಬಂದು ಇಲ್ಲಿ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ಅಪ್ಪಾಜಿ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಸ್ವಾಮೀಜಿ ಬಗ್ಗೆ ಹೇಳೋದಾದ್ರೆ ನಮ್ ಸ್ವಾಮೀಜಿಗಳು ಯಾರನ್ನು ಏನು ಒಂದ್ ಮಾತನ್ನಲ್ಲ. ಏನ್ ಕೆಲಸ ಬೇಕಾದ್ರೂ ಮಾಡ್ಬೋದು, ಏನ್ ಸೇವೆ ಬೇಕಾದ್ರೂ ಮಾಡ್ಬೋದು, ಬನ್ನಿ ಮಾಡಿ ಅಂತಾರೆ. ನೀವ್ ಅದ್ ಮಾಡಿ ಇದ್ ಮಾಡಿ ಅಂತ ಕೆಲವ್ರು ಹೇಳ್ತಾರೆ. ಬಟ್ ಇಲ್ಲಿ ನಮ್ ಸ್ವಾಮೀಜಿಗಳು ಆತರ ಹೇಳೋದೇ ಇಲ್ಲ. ನಿಮ್ ಮನ್ಸಿಗೆ ಏನ್ ಸೇವೆ ಬರುತ್ತೋ ಆತರ ಸೇವೆ ಮಾಡಿ ಅಂತಾರೆ. ಬಟ್ ನಮ್ಮ ಸ್ವಾಮೀಜಿಗಳು ನಮ್ಗೆಲ್ಲ ತುಂಬಾ ಇಷ್ಟವಾಗಿದೆ. ಅವ್ರ ತರ ನಮ್ಮ ಸ್ವಾಮೀಜಿಗಳು ಸಿಗೋದಿಲ್ಲ. ದೇವ್ರು ಅವರೇ, ಅವರು ಅವರೇ, ಇಬ್ರು ಒಂದೇ ನಮ್ಮ ಸ್ವಾಮೀಜಿಗಳು. ನಾವ್ ಇಲ್ಲೇ ಹುಟ್ಟು ಬೆಳ್ದಿರೋದು ಈ ಊರೇನೆ. ನಮ್ಮನ್ನ ಮದುವೆ ಆಗಿ ಚಿಕ್ಕಬಳ್ಳಾಪುರ ಕೊಟ್ಟಿದ್ದಾರೆ. ನಾವ್ ಇಲ್ಲಿ 20-30 ವರ್ಷದಿಂದನೂ ನಾವು ಸೇವೆ ಚಿಕ್ಕ ವಯಸ್ಸಿಂದನೂ ಮಾಡ್ತಾ ಇದೀವಿ. ಇಲ್ಲಿ ಬಂದಾಗಿಂದ ನಾವು ತಿನ್ನೋದಕ್ಕೂ ಗತಿ ಇಲ್ದಿರ ಬಂದ್ವಿ. ಅಪ್ಪನ ಪಾದ ಹಿಡ್ಕೊಂಡದ್ಮೇಲೆ ನಮ್ಗೆಲ್ಲ ಒಳ್ಳೇದಾಗಿದೆ. ಇಲ್ಲಿ ಬಂದ್ಮೇಲೆನೆ ನಾವು ಒಳ್ಳೇದಾಗಿದ್ದು. ಇಲ್ಲಿ ಬಂದ್ರೆ ಯಾರು ಕೆಟ್ಟದವ್ರೇ ಇಲ್ಲ. ಆ ತರ ನಮ್ಮನ್ನ ಕಾಪಾಡ್ಕೊಂಡ್ ಬಂದಿದ್ದಾರೆ. ನಮ್ಗೆ ಇವಾಗೂ ಕಾಪಾಡ್ತಾನು ಇದ್ದಾರೆ. ಅಷ್ಟು ಒಳ್ಳೇದ್ ಮಾಡಿದ್ದಾರೆ ನಮ್ಗೆ. ಒಂದ್ ಟೈಮಲ್ಲಿ ನಾವು ತುಂಬಾ ಕಷ್ಟದಿಂದ ಬಂದ್ವಿ. ನಮ್ಮ ಅಮ್ಮ ಅವರು ಕಷ್ಟದಿಂದ ಬಂದ್ರು. ಇಲ್ಲಿ ಬಂದ ಮೇಲೆ ಇಲ್ಲಿ ಇದೇ ಊರೇ ನಮ್ದು. ಇಲ್ಲೇ ಬರ್ತಾ ಇದ್ವಿ ಚಿಕ್ಕ ವಯಸ್ಸಿಂದ. ಇಲ್ಲೇ ಸೇವೆನೂ ಮಾಡ್ತಾ ಇದ್ವಿ. ನಮ್ಗೆ ಸ್ವಾಮೀಜಿಯಿಂದಾನೇ ನಮ್ಗೆಲ್ಲ ಗೊತ್ತಾಗಿದ್ದು. ನಮ್ಗೇನು ಗೊತ್ತಿರ್ಲಿಲ್ಲ. ಅಪ್ಪನೇ ಎಲ್ಲ ನಮ್ಗೆ ಒಳ್ಳೇದ್ ಮಾಡಿರೋದು. ಒಳ್ಳೇದು ಕೆಟ್ಟದು ಎಲ್ಲ ತಿಳಿಸಿ ನಮ್ಗೆ ಒಳ್ಳೇದ್ ಮಾಡಿದ್ದಾರೆ. ಇಲ್ಲಿ ಬಂದವ್ರು ಯಾರು ಕೆಟ್ಟಿದ್ದಿಲ್ಲ. ಅಪ್ಪ ನಮ್ಗೆ ದೇವ್ರು ಒಂದೇ, ನಮ್ ಸ್ವಾಮೀಜಿನೂ ಒಂದೇ. ಅಪ್ಪಾಜಿ ಬಗ್ಗೆ ಹೇಳೋದಾದ್ರೆ ನಮ್ಗ್ ದೇವ್ರು ಒಂದೇ, ಅವರು ಒಂದೇ. ದೇವ್ರನ್ನು ಅವ್ರನ್ನು ಬೇರೆ ಮಾಡೋದೇ ಇಲ್ಲ. ಅಪ್ಪ ನಮ್ಗೆ ಒಳ್ಳೆ ದಾರಿ ತೋರಿಸಿದ್ದಾರೆ. ನಮ್ಗೆ ಒಳ್ಳೇದೇನ್ ಮಾಡಿದ್ದಾರೆ ಇದುವರೆಗೂ. ಎಂತೆಂತ ಕಷ್ಟ ಟೈಮಲ್ಲೂ ನಮ್ಮನ್ನ ಕಾಪಾಡಿದ್ದಾರೆ. ನಿಮ್ದು ಯಾವ ಊರು? ನಮ್ದು ಇದೇ ಊರು. ಮದ್ವೆ ಆಗಿರೋ ಚಿಕ್ಕಬಳ್ಳಾಪುರ. ದೇವಸ್ಥಾನಕ್ಕೆ ಬರ್ತಿರೋದು ನಾನು ಚಿಕ್ಕ ಮಗು ಇದ್ದಾಗ. ದೇವಸ್ಥಾನದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ತುಂಬ ಇತಿಹಾಸ ಇರುವಂಥ ದೇವಸ್ಥಾನ ಆ್ಯಂಡ್ ತುಂಬ ಶಕ್ತಿ ಕೂಡ ಇಲ್ಲಿ ಸಾಕಷ್ಟಿದೆ. ಆ್ಯಂಡ್ ನನಗೆ ತುಂಬ ಕನೆಕ್ಟ್ ಆಗುತ್ತೆ. ಇಲ್ಲಿ ಬಂದಾಗ ತುಂಬ ಪಾಸಿಟಿವ್ ವೈಬ್ಸ್. ಯಾವ ರೀತಿ ತಮಗೆ ಕನೆಕ್ಟ್ ಆಗ್ತಿದೆ ದೇವಸ್ಥಾನಕ್ಕೂ ತಮಗೂ? ನನಗೆ ಯಾವತ್ತೇ ಆಗಲಿ ಲೋ ಆದಾಗ ಅಥವಾ ನನಗೇನೋ ಕೆಟ್ಟದಾಗ್ತಿದೆ ಅಂದಾಗ ನಾನು ತುಂಬ ಇಲ್ಲಿ ಬಂದು ಏನೇ ಕೇಳ್ಕೊಂಡ್ರು ಕೂಡ ಅದಾಗಿದ್ದು ಒಂದು ಸ್ವಲ್ಪ ದಿನಕ್ಕೆ ಸಾಕಷ್ಟು ಸರಿ ನನಗೆ ನಿರಾಳ ಆಗಿದೆ ನನ್ನ ಎಷ್ಟೋ ವಿಚಾರಗಳು. ಸ್ವಾಮೀಜಿ ಬಗ್ಗೆ ಹೇಳೋದಾದ್ರೆ ಸ್ವಾಮೀಜಿ ಬಗ್ಗೆ ಹೇಳೋದಾದರೆ ನಾನು ಸಾಕಷ್ಟು ಸತಿ ಹೇಳಿದ್ದೀನಿ ನಮ್ಮ ಪಾಲಿನ ದೇವರು ಅಂತ. ಸೊ ಈಗಲೂ ಅಷ್ಟನ್ನ ಹೇಳೋದು ಹಾಗೆ ನಮ್ಮ ಪಾಲಿನ ದೇವರು ಅಂತ. ಯಾಕಂದರೆ ಇವತ್ತು ನಾವು ಈ ಮಟ್ಟಕ್ಕೆ ಇದ್ದೀವಿ ಅಂದರೆ ಅವ್ರು ಕೊಟ್ಟಿರೋಂಥ ಬೆಂಬಲ ನಾವಿವತ್ತು ಈ ಮಟ್ಟದಲ್ಲಿರೋದಕ್ಕೆ. ಸೊ ನಮ್ಮ ದೇವಸ್ಥಾನಕ್ಕೆ ಬಂದಾಗ ನಮ್ಗೇನು ಇರಲಿಲ್ಲ. ಇರೋಕ್ಕೆ ಮನೇನೂ ಇರಲಿಲ್ಲ, ಊಟಕ್ಕೂ ಕಷ್ಟ ಆಯಿತು. ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ. ಹಂಗಾಗಿ ನಾವು ಬರೀ ಕೈಯಲ್ಲಿ ಆಚೆಗೆ ಬಂದ್ರಿ. ನಾವು ಹೊರಗಡೆ ಬರ್ಬೇಕಾದ್ರೆ ನನ್ನವರು ಅಂತ ನಾನು ನೋಡಿದ್ದು ನಮ್ಮ ಸ್ವಾಮೀಜಿಗಳನ್ನ, ನಮ್ಮ ದೇವಸ್ಥಾನನ. ಬನ್ನಿ ಹೇಳಿ ಆಯ್ತು. ಬೆಂದು ಬಂದಿದ್ರಿ. ನಾವು ದೇವ್ರನ್ನ ನಂಬ್ಕೊಂಡ್ ಬಂದಿದ್ದಕ್ಕೆ ದೇವ್ರು ನಮ್ಮನ್ನ ಕೈ ಬಿಡ್ಲಿಲ್ಲ. ನಮ್ಮನ್ನ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಇವಾಗ ಇರೋದಕ್ಕೆ ಮನೇನು ಕೊಟ್ಟಿದ್ದಾರೆ. ನಮ್ಮ ಮಗಳಿಗೂ ಒಳ್ಳೆ ಕೆಲ್ಸಕ್ಕೂ ದಾರಿ ಕೊಟ್ಟಿದ್ದಾರೆ. ದೇವ್ರು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇವಾಗ ನಾವು ಬರೀ ಕೈನಲ್ಲಿ ಇದ್ದವ್ರನ್ನ ಇವತ್ತು 4 ಜನ ಸಹಾಯ ಮಾಡೋಷ್ಟು ಮಟ್ಟಿಗೆ ನಮ್ಮನ್ನ ನಿಲ್ಸಿದ್ದಾರೆ. ಸ್ವಾಮೀಜಿ ಬಗ್ಗೆ ಹೇಳೋದಾದ್ರೆ ಸ್ವಾಮೀಜಿಗಳು ಒಂಥರ ಒಳ್ಳೆ ಅನ್ನದಾತ. ಆ ಒಳಗಡೆ ಇರೋ ಭಗವಂತನ ನಾವು ಮಾತಾಡ್ಸಕ್ಕಾಗಲ್ಲ. ನಾವು ಸ್ವಾಮೀಜಿ ಮೂಲಕನೇ ಭಗವಂತ ಅಂತ ತಿಳ್ಕೊಂಡು ಅವ್ರ ಹತ್ರ ನಾವು ಮಾತಾಡ್ಬೋದು. ಸೊ ನಮ್ಮ ಮನಸ್ಸಿನಲ್ಲಿ ಏನೇ ನೋವಿದ್ರು ದೇವಸ್ಥಾನಕ್ಕೆ ಬಂದು ದೇವ್ರ ಮುಂದೆ ಕುತ್ಕೊಂಡು 1-2 ನಿಮಿಷ ದೇವ್ರ ಧ್ಯಾನ ಮಾಡಿ ನಮ್ಮ ಮನಸ್ಸಲ್ಲಿ ಇರೋ ಕಷ್ಟನೆಲ್ಲ ಭಗವಂತನ ಹತ್ರ ಹೇಳ್ಕೊಂಡ್ರೆ ಖಂಡಿತ ಎಲ್ರಿಗೂ ಪರಿಹಾರ ಸಿಗುತ್ತೆ. ಇಲ್ಲಿ ಎಲ್ರಿಗೂ ಒಳ್ಳೇದಾಗಿದೆ, ಒಳ್ಳೇದಾಗುತ್ತೆ. ನಂಬಬಹುದು, ನಂಬಿ ಬರ್ಬೋದು. ಪ್ರತಿ ವರ್ಷನೂ ತಮ್ಮ ಕುಟುಂಬ ಸಮೇತ ಬಂದಿಲ್ಲಿ ಸೇವೆ ಮಾಡ್ತೀರಾ, ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ನಮ್ಗೆಲ್ಲ ಮನ್ಸಿಗೆ ತುಂಬಾ ಸಮಾಧಾನ ಇದೆ, ನೆಮ್ಮದಿ ಇದೆ, ಶಾಂತಿ ಇದೆ. ಸೊ ಈ ತರ ಸೇವೆ ಮಾಡೋ ಅಂತ ಅವಕಾಶ ಎಲ್ಲೂ ಸಿಗಲ್ಲ. ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ತಿಳ್ಕೊಂಡ್ ಬಂದು ಮಾಡ್ಬೋದು. ತಮ್ಮ ಹೆಸರು? ನನ್ನ ಹೆಸರು ಆಂಜನಮ್ಮ ಅಂತ. ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
ಬರೋಂಥ ಭಕ್ತಾದಿಗಳು ಎಲ್ಲರೂ ಭಗವಂತ ಇಲ್ಲಿ ಸಾಷ್ಟಾಂಗ ಇದ್ದಾರೆ, ನಂಬಿ ಬಂದು ಭಕ್ತಿನಿಂದ ಭಗವಂತನ ನಮಸ್ಕಾರ ಹಾಕಿ ತಮ್ಮ ಮನಸ್ಸಿನಲ್ಲಿರೋಂಥ ನೋವನ್ನು ಭಗವಂತನ ಹತ್ರ ಬೇಡ್ಕೊಳ್ಳಿ. ಸೊ ಇಲ್ಲೆಲ್ಲ ಅನ್ನದಾನಗಳು ಪ್ರತಿ ಶನಿವಾರ ಅನ್ನದಾನ ನಡೆಯುತ್ತೆ. ಸೊ ಶ್ರಾವಣ ಮಾಸದಲ್ಲಿ 4 ವಾರ ಹರಿಕತೆ ನಡೆಯುತ್ತೆ. ಕಾರ್ತಿಕ್ ಮಾಸದಲ್ಲೂ ಹರಿಕತೆಗಳು ನಡೀತಾ ಇರುತ್ತೆ. ಸೊ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ಥರದ ಅನುಕೂಲ ಇದೆ. ಇಲ್ಲಿ ಬಿಸಿನೀರಿನ ವ್ಯವಸ್ಥೆ ಇದೆ, ತಣ್ಣೀರಿನ ವ್ಯವಸ್ಥೆ ಇದೆ, ವಾಶ್ರೂಮ್ ವ್ಯವಸ್ಥೆ ಇದೆ, ಉಳ್ಕೊಳ್ಳೋದಕ್ಕೆ ರೂಮ್ಸ್ ಇದೆ. ಸೊ ಎಲ್ಲ ಥರದ ವ್ಯವಸ್ಥೆನೂ ಇದೆ. ಆರಾಮಾಗಿ ಬರ್ಬೋದು. ದೂರದಿಂದ ಬಂದವ್ರಿಗೆ ಏನು ತೊಂದರೆ ಇಲ್ಲ. ಇಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿರೋಂಥ ಸೇವಾಕರ್ತರು ಅಷ್ಟೇ ಎಲ್ಲರನ್ನು ಬಂದವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಗೌದೇನಹಳ್ಳಿ ಶನೇಶ್ವರ ಸ್ವಾಮಿ ಟೆಂಪಲ್ ಚಾರಿಟೇಬಲ್ ಟ್ರಸ್ಟ್ ಅಂತೇಳಿ ವತಿಯಿಂದ ನಾವು ಈ ಕಾರ್ಯಕ್ರಮ ನಡೆಸ್ಕೊತಾ ಇದ್ದೀವಿ. ಇದು ಇವಾಗ 70ನೇ ವರ್ಷ ವಾರ್ಷಿಕೋತ್ಸವನ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಗಳು ಇವತ್ತೆಲ್ಲನೂ ಸುಭಿಕ್ಷಿತವಾಗಿ ಎಲ್ಲ ಕಾರ್ಯಕ್ರಮಗಳು ಹಗಲು ರಾತ್ರಿ ಕೂಡ ಎಲ್ಲ ನಡೀತಾ ಇರ್ತದೆ. ಬೆಳಗಿನ ಜಾವ 4 ಗಂಟೆಗೆ ಅಗ್ನಿಕುಂಡ ಪ್ರವೇಶ ಆಗ್ತದೆ. ಅಲ್ಲಿವರೆಗೂ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಆನಂದವಾಗಿ. ಅನ್ನದಾನ ಇನ್ನೊಂದು ಮತ್ತೊಂದು ಎಲ್ಲ ನಡೀತಾ ಇರ್ತದೆ. ಅನ್ನದಾನ ಅಂತೂ ಸುಭಿಕ್ಷಿತವಾಗಿ ನಡೀತಾ ಇರ್ತದೆ. ಈ ಶನೇಶ್ವರ ಸ್ವಾಮಿ ದೇವಸ್ಥಾನದ ವಿಶೇಷತೆ ಏನಿದೆ ಅಪ್ಪ? ಇಲ್ಲಿ ಬಂದವ್ರಿಗೆಲ್ಲ ಭಗವಂತ ಒಳ್ಳೇದು ಮಾಡಿ ಕಳಿಸ್ತಾ ಇದ್ದಾರೆ. ಎಲ್ಲರಿಗೂ ಅವ್ರವ್ರ ಕೋರಿಕೆಗಳೇನಿವೆ, ಅವ್ರು ಏನಂತ ಬರ್ತಾರೆ ಅದನ್ನೆಲ್ಲ ಭಗವಂತ ಏನು ಮಾಡ್ತಾನೆ ಅವ್ರಿಗೆ ಅದನ್ನು ನೋಡಿ ಅವ್ರನ್ನ ಯಾವ ರೀತಿ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಆಯಪ್ಪನೆ ಕೊಟ್ಟು ಅವ್ರನ್ನ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ಭಗವಂತ. ಎಷ್ಟು ವರ್ಷದಿಂದ ಇಲ್ಲಿ ಪೀಠಾಧಿಪತಿ ಇಲ್ಲಿ ನಾನು ಬಂದು 35 ವರ್ಷ ಆಯಿತು. 35 ವರ್ಷಕ್ಕೆ ನಾನು ಅಯ್ಯಪ್ಪ ಸೇವೆ ಮಾಡ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅದನ್ನು ನಾವು ಕೇಳ್ತಾನೆ ಇದ್ದೀವಿ, ನೋಡ್ತಾನೆ ಇದ್ದೀವಿ. ಬೇಕಾದಷ್ಟು ಒಳ್ಳೇದು ಮಾಡಿದ್ದಾರೆ. ಯಾವ ರೀತಿ ಸಹಕರಿಸ್ತಾ ಇದ್ದಾರೆ ಈ ಗ್ರಾಮದ ಎಲ್ಲರೂ ಭಕ್ತಾದಿಗಳೆಲ್ಲರೂ ಸಹಕರಿಸ್ತಾ ಇದ್ದಾರೆ. ಅವ್ರು ಸಹಕರಿಸೋದ್ರಿಂದನೇ ನಾವು ಇಲ್ಲಿ ಎಲ್ಲ ಈ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಂದು ಅವಕಾಶ ಆಗ್ತಾ ಇದೆ. ಚೆನ್ನಾಗಿ ನಡೀತಾ ಇದೆ. ಭಕ್ತಾದಿಗಳು ಬರ್ತಾ ಇರ್ತಾರೆ. ಅವರು ಭಕ್ತಿನಿಕ ಅವ್ರು ಏನು ಮಾಡಬೇಕು ಸಹಕಾರ ಮಾಡ್ತಾ ಇರ್ತಾರೆ. ಅದರಿಂದ ನಾವೇನು ಮಾಡ್ತೀವಿ, ಈ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ತಾ ಇದ್ದೀವಿ. ಅನುದಾನ ಅಂತೂ ಬೇಕಾದಷ್ಟು ಸುಭಿಕ್ಷಿತವಾಗಿ ನಡೀತಾ ಇರ್ತದೆ.